ಮಧ್ಯದಿ ರಾಮಚಂದ್ರ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ಅಡವಿಯ ರಾಮಚಂದ್ರ ಅಲೆದಲೆದು ಅಡವಿಯ ನಾವು ಬಳಲು ತಲಿರುವೆವು ದರ್ಶನ ಬಳಲು ತಲಿರುವೆವು ದರ್ಶನ ಬಳಲು ತಲಿರುವೆವು ದರ್ಶನ ತೋರಯ್ಯ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ಅಡವಿಯ ನಾವು ಅಲೆದಲೆದು ಅಡವಿಯ ನಾವು ಬಳಲು ತಲಿರುವೆವು ದರ್ಶನ ತೋರಯ್ಯ ಬಳಲು ತಲಿರುವೆವು ದರ್ಶನ ತೋರಯ್ಯ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಸಹೋದರ ಅಣ್ಣ ಎಲ್ಲಿ ಹುಡುಕಿದಾಗಿಯೂ ಸೀತಾರಾಮ ಲಕ್ಷ್ಮಣರ ದರ್ಶನವಾಗಲಿಲ್ಲವಲ್ಲ, ಮುಂದೇನು ಮಾಡುವುದು? ಅಣ್ಣ ಇನ್ನು ಮುಂದೆ ಹುಡುಕಿ ನೋಡೋಣ, ನಡೆ ಅಣ್ಣ. ಹಾಗೆ ಆಗಲಿ, ನಡೆ ಸಹೋದರ. ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ಬಾಸುರ ನಾಮ ಸದಾ ರಾಮನಾಮ ಬಾಸುರ ನಾಮ ಸದಾ ರಾಮನಾಮ ಬಾಸುರ ನಾಮ ಸದಾ ರಾಮನಾಮ ಬಾಸುರ ನಾಮ ಸದಾ ರಾಮನಾಮ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂದ ಏನಾಶ್ಚರ್ಯ! ಎಂದು ಉಳಿಯುವ ಅಂತರಿಕ್ಷದವರೆಗೂ ವ್ಯಾಪಿಸಿಯಲ್ಲ, ಮೃಗ ಪಕ್ಷಿಗಳು ಬೆದರಿ ದಿಕ್ಕು ದಿಕ್ಕಿಗೂ ಓಡುತ್ತಿರುವುದಲ್ಲ. ಯಾರಾದರೂ ರಾಜಪುತ್ರರು ಬೇಟೆಗೆ ಬಂದಿರುವುದೇ? ಓಹೋ, ಅದು ನಮ್ಮ ಸೈನ್ಯ, ಸಂದೇಹವೇ ಇಲ್ಲ. ಭರತ ಶತ್ರುಘ್ನರ ಸೈನ್ಯ. ಆ ದುಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲು ಬರುತ್ತಂತೆ ತೋರುವುದು. ಕಾಡಿಗೆ ಬಂದರೂ ಕಾಡುವ ಪ್ರಸಂಗ ತಪ್ಪಲಿಲ್ಲವಲ್ಲ. ಇರಲಿ, ನಾನೀಗಲೇ ಹೋಗಿ ಅಣ್ಣನಿಗೆ ಈ ಸಮಾಚಾರವನ್ನು ತಿಳಿಸುವೆನು. ಸೀತಾ, ಸ್ವಾಮಿ,
ಈ ಅರಣ್ಯವನ್ನು ನೋಡಿದೆಯಾ, ಎಷ್ಟು ಮನೋಹರವಾಗಿರುವುದು. ಸೀತಾ, ಅರಮನೆಯ ವಾಸಕ್ಕಿಂತ ಈ ಅರಣ್ಯವಾಸವೆಲ್ಲೇಸೆಂದು ತೋರುವುದು ಅಲ್ಲವೇ ಸೀತಾ? ಹೌದಲ್ಲವೇ ಸ್ವಾಮಿ? ಈ ವನವು ಎಷ್ಟೊಂದು ಮನೋಹರವಾಗಿ ಶೋಭಿಸುತ್ತಿರುವುದು. ಹೌದು. ಅರಮನೆ ವಾಸಕ್ಕಿಂತಲೂ ಅರಣ್ಯವಾಸವೇ ನನ್ನ ಮನಸ್ಸಿಗೆ ಬಹಳ ಸುಖದಾಯಕವಾಗಿರುವುದು. ಹೌದು ಸೀತಾ. ಅಣ್ಣ ಏಳು ಏಳು ಎದ್ದೇಳು, ಧನುರ್ಬಾಣವನ್ನು ತೆಗೆದುಕೋ. ಲಕ್ಷ್ಮಣ, ಏನಾಯ್ತು? ಅಂತಹ ಪ್ರಸಂಗವೇನು? ಅಣ್ಣ, ಭರತ ಶತ್ರುಘ್ನರು ಆ ದುಷ್ಟ ಕೈಕೆಯಿಂದ ಪ್ರೇರಿತರಾಗಿ ಚದುರಂಗ ಬಲ ಸಮೇತರಾಗಿ ನಮ್ಮನ್ನು ಕೊಲ್ಲಲು ಬರುತ್ತಿರುತ್ತ ತೋರುವುದು. ಅಪ್ಪಣೆ ಆದರೆ ಅವರನ್ನು ಒಂದೇ ಬಾಣದಿಂದ ನಿರ್ಮೂಲ ಮಾಡುವೆನು. ಶಾಂತನಾಗು. ಭರತನು ಸೈನ್ಯ ಸಮೇತನಾಗಿ ಬರಬೇಕಾದರೆ ಏನೋ ಕಾರಣವಿರಬಹುದು. ಬರಲಿ, ವಿಚಾರಿಸಿ ನೋಡೋಣ. ಅಣ್ಣ, ಅಗಾಧವಾದ ಸೈನ್ಯ ಸಮೇತರಾಗಿ ಕೋಲಾಹಲದಿಂದ ಬರಲು ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಆತುರ ಪಡಬೇಡ, ಕೇಳು. ಭರತನು ಸಾಮಾನ್ಯನಲ್ಲ, ದೈವ ಭಕ್ತನು. ಭರತನನ್ನು ಸಂಹರಿಸಿ ಸಂಪಾದಿಸುವ ರಾಜ್ಯದಿಂದ ನಮಗೇನಾಗಬೇಕಾಗಿದೆ? ಅಲ್ಲದೆ ಅಧರ್ಮದಿಂದ ಇಂದ್ರ ಪದವಿ ಬಂದರೂ ಬೇಡ. ಶಾಂತನಾಗು ಲಕ್ಷ್ಮಣ. ಅಣ್ಣ, ಅರಿಯದೆ ನುಡಿದ ನನ್ನ ಅಪರಾಧವನ್ನು ಮನ್ನಿಸು. ಅಣ್ಣ ರಾಮಚಂದ್ರ! ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ ಶತ್ರುಘ್ನ, ನೀವು ಕ್ಷೇಮದಿಂದಿರುವಿರಾ? ಅಣ್ಣ. ಭರತ, ಮಾವನ ಮನೆಯಿಂದ ನೀನು ಯಾವಾಗ ಬಂದೆ? ನಾನು ಅಯೋಧ್ಯೆಯಲ್ಲಿ ಹೊರಡುವ ಸಮಯದಲ್ಲಿ ನಿನ್ನನ್ನು ನೆನೆದು ಅಂಬಲಿಸುತ್ತಾ ನಿರುತ್ಸಾಹದಿಂದ ಹೊರಟು ಬಂದೆನು. ಭರತ, ಅಣ್ಣ, ಅಯೋಧ್ಯೆಯ ಕುಶಲ ಕ್ಷೇಮ ಸಮಾಚಾರವನ್ನು ಒಂದೊಂದಾಗಿ ತಿಳಿಸುವೆಯಾ ಭರತ? ತಿಳಿಸುವೇನು ಅಣ್ಣ. ಅಕಾರ ಉಕಾರ ಮಕಾರ ಓಂಕಾರಗಳನ್ನು ಕಲಿಸಿ ಬ್ರಹ್ಮ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿರುವ ನಮ್ಮ ಪೂಜ್ಯ ವಶಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ಮಂತ್ರಿಗಳಲ್ಲಿಯೂ ಶ್ರೇಷ್ಠರೆನಿಸಿ ಅಲ್ಲದೆ ನಮ್ಮ ತಂದೆಗೂ ಆಪ್ತರಾದ ಸುಮಂತ್ರಾದಿ ಮಂತ್ರಿವರಿಯರು ಪುರಜನರು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ನವಮಾಸ ಹೆತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲುಕಿದ ನನ್ನ ಎತ್ತ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ? ಕ್ಷೇಮ ಅಣ್ಣ. ಭರತ, ರಾಜ್ಯವನ್ನು ಪತ್ನಿಯನ್ನೂ ತೊರೆದು ನನ್ನನ್ನೇ ಹಿಂಬಾಲಿಸಿರುವ ಲಕ್ಷ್ಮಣನ ಪತ್ನಿ ಊರ್ಮಿಳಾದೇವಿಯವರು ಕ್ಷೇಮದಿಂದಿರುವರೇ ಭರತ? ಕ್ಷೇಮ ಅಣ್ಣ. ಭರತ, ಈ ರಾಮನಿಗೆ ಆರಾಮದಾಯಕವಾದ ವನವಾಸವನ್ನು ಕಲ್ಪಿಸಿದ ನಿನ್ನ ಎತ್ತ ತಾಯಿ ಅಲ್ಲದೆ ನನ್ನ ಪ್ರೀತಿಯ ಚಿಕ್ಕಮ್ಮನೂ ಆದ ಕೈಕಾಮಾತೆಯೂ ಕ್ಷೇಮದಿಂದಿರುವರೇ ಭರತ? ಓಹೋ, ಭಾರಿ ಕ್ಷೇಮ. ಭರತ, ಈಗ ಹೇಳು. ಏಕಕಾಲದಲ್ಲಿಯೂ ದಶ ದಿಕ್ಪಥಗಳನ್ನು ಸಂಚರಿಸಿ ದಶರಥನೆಂಬ ಬಿರುದಾಂಕಿತವನ್ನು ಪಡೆದಿರುವ ನಮ್ಮ ಪೂಜ್ಯ ತಂದೆಯಾದ ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೇ ಭರತ? ಇನ್ನೆಲ್ಲಿ ಕ್ಷೇಮ ಅಣ್ಣ? ಈ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಭರತ, ಏನಾಯಿತು? ಜಾಗೃತಿಯಾಗಿ ತಿಳಿಸಬಾರದೆ? ಅಣ್ಣ, ಆ ಕಠೋರವಾದ ವಿಚಾರವನ್ನು ನಮ್ಮ ಬಾಯಿಯಿಂದ ಕೇಳಲು ಇಚ್ಛಿಸಲ್ಬೇಡ ಅಣ್ಣ. ನಾವು ನಿರ್ಭಾಗ್ಯರು. ಭರತ, ಜಾಗೃತಿಯಾಗಿ ತಿಳಿಸಬಾರದೆ? ಅಣ್ಣ, ಪಾಪಿಯಾದ ಕೈಕೆಯ ದೆಸೆಯಿಂದ ನಿನಗುಂಟಾದ ವ್ಯಸನವನ್ನು ಸಹಿಸಲಾರದೆ ನಿನ್ನಲ್ಲಿಯೇ ಅತ್ಯಂತ ಪ್ರೀತಿಯನ್ನಿಟ್ಟಿದ್ದ ಜನಕನು ನೀವು ಅರಮನೆಯನ್ನು ಬಿಟ್ಟು ವನವಾಸಕ್ಕೆ ಹೊರಟ ಕೂಡಲೇ ತಮ್ಮ ಮೇಲಿನ ವ್ಯಾಮೋಹದಿಂದಲೇ ಕೊರಗಿ ಪರಲೋಕ ಯಾತ್ರೆ ಮಾಡಿದರು. ಜನಕ, ಕೊನೆಗೂ ನಮ್ಮಿಂದ ಜನಕ ಮಾಮಹಿತ ಪ್ರಿಯ ಪಿತಾ ದಶರಥ ಅಗಲಿ ಪೋದೆಯ ಸಹಿಸೆ ಸಂತಾಪ ಜನಕ ಜನ್ಮದಾತ ಪೂಜ್ಯ ಪಿತಾ
ದಶರಥನೇ ಹೋ ಜನಕ ಜನ್ಮದಾತ ಪಿತಾ ದಶರಥನೇ ಅಗಲಿ ಪೋದೆಯ ಸಹಿಸೆ ಸಂತಾಪವ ಜನಕ ಹಾ ಜನಕ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಶೂರರಾದ 4 ಮಂದಿ ಪುತ್ರರಿದ್ದರೂ ನಿಮ್ಮ ಪ್ರಾಣಹರಣ ಕಾಲದಲ್ಲಿ ನಮ್ಮನ್ನು ಆ ದೈವವು ಬೇರೆ ಮಾಡಿದೆ ಜನಕ. ಕಡೆಗೂ ನನಗುಂಟಾದ ವನವಾಸದಿಂದ ಒದಗಿದ ದುಃಖದಿಂದಲೇ ಮೃತನಾದೆಯ ಜನಕ, ಮೃತನಾದೆಯ. ಹಾ ಜನಕ. ಭರತ, ಜನಕನ ಅಂತ್ಯಕ್ರಿಯೆಯನ್ನು ಮಾಡಿದ ನೀನೇ ಭಾಗ್ಯಶಾಲಿಯಪ್ಪ, ನೀನೇ ಭಾಗ್ಯಶಾಲಿ. ಅಣ್ಣ, ಆ ಪುಣ್ಯವು ನಮಗೆ ದೊರಕಿದ್ದರೆ ಇಷ್ಟು ವ್ಯಸನಕ್ಕೆ ಕಾರಣವಿರುತ್ತಿರಲಿಲ್ಲವಣ್ಣ. ಜನಕನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನಾವುಗಳು ಸಹ ಸಮೀಪದಲ್ಲಿರಲಿಲ್ಲವಣ್ಣ. ಅಯ್ಯೋ ಜನಕ, ಏನು ಜನಕನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನೀವುಗಳು ಇರಲಿಲ್ಲವೇ? ಇಲ್ಲವಣ್ಣ. ಅಯ್ಯೋ ಜನಕ, ಶೂರರಾದ 4 ಮಂದಿ ಪುತ್ರರಿದ್ದರು ನಿಮ್ಮ ಪ್ರಾಣಹರಣ ಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡುವವರಿಲ್ಲದೆ ಅನಾಥರಂತೆ ಮೃತರಾದಯ ಜನಕ. ಜನಕ, ಜನಕ. ಭರತ, ನಾವೆಂತಹ ನಿರ್ಭಾಗ್ಯರು ಭರತ, ನಾವೆಂತಹ ನಿರ್ಭಾಗ್ಯರು. ಸಮಾಧಾನನಾಗು ಅಣ್ಣ. ಜನಕ, ಅಣ್ಣ, ಆಗಿದ್ದು ಆಗಿ ಹೋಯಿತು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನೀನಿನ್ನು ಅಯೋಧ್ಯೆಗೆ ತೆರಳಿ ಮಾತೆಯವರನ್ನು ಪುರಜನರನ್ನು ಕಾಪಾಡುವ ಭಾರ ನಿನ್ನದಪ್ಪ, ನಿನ್ನದು. ಅಣ್ಣ, ಅಯೋಧ್ಯ ರಾಜಲಕ್ಷ್ಮಿಯು ಅನಾಥಳಾಗಿ ಹಂಬಲಿಸುತ್ತಿರುವಳು. ಅಲ್ಲದೆ ಅಯೋಧ್ಯ ಪುರಜನರೆಲ್ಲರೂ ತಮ್ಮ ಆಗಮನವನ್ನೇ ಎದುರು ನೋಡುತ್ತಿರುವರು. ನೀವು ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗಿ ನಮ್ಮನ್ನು, ಮಾತೆಯವರನ್ನು, ಪುರಜನರನ್ನು ಕಾಪಾಡಬೇಕು ಅಣ್ಣ. ಭರತ, ಇದಕ್ಕೋಸ್ಕರ ನೀನು ಇಷ್ಟು ದೂರ ದಣಿದು ಬಂದೆಯಾ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಿಲ್ಲವೇ? ಆದ್ದರಿಂದ ತಾಯಿ ಇಷ್ಟದಂತೆ ನೀನು ರಾಜ್ಯವನ್ನು ಪಾಲಿಸು, ವನವಾಸವನ್ನು ಪೂರೈಸಿ ತಂದೆಗೆ ಕೊಟ್ಟ ಭಾಷೆಯನ್ನು ನೆರವೇರಿಸುವನು. ಅಣ್ಣ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಪ್ರಬಲವಾದ ಕೌಶಲ ದೇಶವನ್ನು ಆಳುವುದಕ್ಕೆ ನನಗೆ ಶಕ್ತಿ ಇರುವುದೇ. ತಂದೆ ಆಜ್ಞೆಯಂತೆ ರಾಜ್ಯವು ನನ್ನದೇ ಆದರೂ ನಾನು ಸಂತೋಷದಿಂದ ನಿನಗೆ ಸಮರ್ಪಿಸುವೆನು. ಆ ದುಷ್ಟ ಕೈಕೆಯಿಂದ ಇಷ್ಟು ಅನರ್ಥವು ಸಂಭವಿಸಿತು. ಅದಕ್ಕಾಗಿ ನಾನು ನಿನ್ನನ್ನು ಕ್ಷಮೆಯಾಚಿಸುವೆನು ಅಣ್ಣ. ನೀನು ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗಿ ಮಾತೆಯವರನ್ನು, ಪುರಜನರನ್ನು ಕಾಪಾಡಬೇಕು ಅಣ್ಣ. ಭರತ, ನೀನು ಹೇಳುವುದು ಒಂದು ರೀತಿ ನ್ಯಾಯವೇ ಆದರೂ ತಾಯಿಯಾದ ಕೈಕಾಮಾತೆ ಇಷ್ಟವೂ ಅದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ, ತಂದೆ ತಾಯಿಯರ ಇಷ್ಟದಂತೆ ನಡೆಯುವುದು ನಮ್ಮಿಬ್ಬರ ಕರ್ತವ್ಯ ಅಣ್ಣ. ಆದ್ದರಿಂದ ನಾನು ವನವಾಸವನ್ನು ಪೂರೈಸಿಕೊಂಡು ಬರುವವರೆಗೂ ನೀನೇ ರಾಜ್ಯವನ್ನು ಪಾಲಿಸು. ನನ್ನ ಮಾತನ್ನು ಕೇಳು ಭರತ. ಅಣ್ಣ, ಆ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ಪ್ರವೇಶಿಸಲಿ? ಅಗ್ರಜ, ನಮ್ಮ ತಂದೆ ವಾರ್ಧಿಕ್ಯಾವಸ್ಥೆಯಲ್ಲಿ ಕಾಮಾಂಧಕಾರನಾಗಿ ಚಿಕ್ಕ ಹೆಂಡತಿಯ ಮೋಪಾಶಕ್ಕೆ ಸಿಕ್ಕಿ ಇಷ್ಟು ಕಾರಣ ಆಯಿತು. ಆದ್ದರಿಂದ ನಾವು ನಿಮ್ಮನ್ನು ಬಿಟ್ಟು ಹೋಗಲಾರೆವು ಅಣ್ಣ. ಅನುಜರೇ, ಈ ಅನಿತ್ಯವಾದ ರಾಜ್ಯಕ್ಕೋಸ್ಕರ ಸತ್ಯಕ್ಕೆ ತಪ್ಪಿ ನಡೆಯಬಹುದೇ? ಪರಲೋಕದಲ್ಲಿರುವ ನಮ್ಮ ತಂದೆಯು ಮಕ್ಕಳಾದ ನಮ್ಮ ಅಸತ್ಯದಿಂದ ಅಧೋಗತಿಗೆ ಇಳಿಯಲಾರರೆ. ನೀವೇ ಯೋಚಿಸಿ ನೋಡಿ. ಅಣ್ಣ, ನೀನು ಎಷ್ಟು ಹೇಳಿದರೂ ನನಗೆ ಸಹನೆ ಇಲ್ಲ. ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾಗಿ
ಬದ್ಧ ಕಂಕಣನಾದ ನೀನಲ್ಲದೆ ಆ ಸಿಂಹಾಸನವನ್ನು ನಾನೆಂದಿಗೂ ವಹಿಸಲಾರೆ. ನಿನ್ನ ಪಾದ ಸಾಕ್ಷಿಯಾಗಿಯೂ ನಾನು ವಹಿಸಲಾರೆ. ಒಂದು ವೇಳೆ ನಿನ್ನಾಜ್ಞೆಯನ್ನು ಮೀರಿ ಮಾತನಾಡಿದೆನೆಂದು ತಿಳಿಯಬೇಡ. ಒಂದು ವೇಳೆ ಹಾಗೆ ನಡೆಯಬೇಕಾದರೆ ತಮ್ಮ ಪವಿತ್ರವಾದ ಪಾದಕಗಳನ್ನಾದರೂ ಕೊಟ್ಟರೆ ಅವುಗಳನ್ನು ಸಿಂಹಾಸನದ ಮೇಲಿಟ್ಟು ನಿನ್ನ ನಾಮಸ್ಮರಣೆಯಿಂದಲೇ ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುವೆನು ಅಣ್ಣ. ಇದು ನಿಜವೆಂದು ತಿಳಿ. ಭರತ, ನಿನ್ನ ಇಷ್ಟದಂತೆ ಆಗಲಿ. ತೆಗೆದುಕೋ ಈ ಪಾದಕೆಯನ್ನು. ಧನ್ಯನಾದೆನು ಅಣ್ಣ, ಧನ್ಯನಾದೆನು. ತನ್ನೊಡಲ ತಾಪವಂ ತಡೆದನಿತು ತವಕದಿಂ ಪಾಲಿಸಿದ ತಾಯಿಗೀ ಭಾಗ್ಯವಿಲ್ಲ. ತನ್ನೊಡಲ ತಾಪವಂ ತಡೆದನಿತು ತವಕದಿಂ ಪಾಲಿಸಿದ ತಾಯಿಗೀ ಭಾಗ್ಯವಿಲ್ಲ. ಸಹಜದಿಂ ಸಹಕರಿಸಿ ಶ್ರೀರಾಮಚಂದ್ರನ ಸಹಜಾತರಾಗುತ್ತೆ ಜನಿಸಿದ ಮಗೀ ಭಾಗ್ಯವಿಲ್ಲ. ಪರಮಾನುರಾಗದಿಂ ಪ್ರೀತಿಸುತ್ತ ಪಾಲಿಸಿದ ಪುರಜನರ ಪಾಲಿಗೆ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂದ ಪೂಜಿಸಿದ ಮುನಿಜನರ ಪಾಲಿಗೆ ಭಾಗ್ಯವಿಲ್ಲ. ಕಾಡು ಮರವಂ ಕಡಿದು ಕಾಲಿನಿಲ್ ತುಳಿದು ಪಾಡುಪಡುತ್ತಿದ್ದೊಡೆ ನಾಡಿನೊಡೆತನವ ಕೈಗೊಂಡು ರಾರಾಜಿಸುತ್ತಿರುವ ಈ ಪಾದುಕೆಗಳಿಗೊದಗಿದ ಭಾಗ್ಯ ಯಮಗಿಲ್ಲ ಮತ್ತನ್ಯರಿಗಿಲ್ಲ ಜಗದೀ. ಜಗದೀ ಶ್ರೀರಾಮಚಂದ್ರನ ಪಾದಿಕೆಗಳಿಗೆ ಒದಗಿದ ಭಾಗ್ಯ ಜಗತ್ತಿನಲ್ಲಿ ಹಾರಾರಿಗೂ ಲಭಿಸಲಿಲ್ಲ, ಹಾರಾರಿಗೂ ಲಭಿಸಲಿಲ್ಲ. ಅಣ್ಣ, ನೀವು 14 ವರ್ಷ ವನವಾಸ ಮುಗಿದ ಮರುದಿನವೇ ಅಯೋಧ್ಯೆಗೆ ಹಿಂತಿರುಗಬೇಕು. ಇಲ್ಲದಿದ್ದರೆ ನಾನು ಖಂಡಿತವಾಗಿಯೂ ಅಗ್ನಿ ಪ್ರವೇಶ ಮಾಡುವೆನು. ಅಲ್ಲದೆ ನಾನು ಕೂಡ ಇಂದಿನಿಂದ ಪುರಪ್ರವೇಶವನ್ನು ಮಾಡದೆ ನಂದಿ ಗ್ರಾಮದಲ್ಲಿ ವಾಸ ಮಾಡುವೆನು ಅಣ್ಣ. ಇದು ನಿಜವೆಂದು ತಿಳಿ. ಭರತ, ಮೆಚ್ಚಿದೆನು ನಿನ್ನ ಭ್ರಾತೃ ಪ್ರೇಮಕ್ಕೆ. 14 ವರ್ಷ ವನವಾಸವನ್ನು ಪೂರೈಸಿಕೊಂಡು ಬಳಿಕ ಹಿಂತಿರುಗಿ ಬರುವೆನು. ನೀನಿನ್ನು ಸಂತೋಷದಿಂದ ಹೊರಡು ಭರತ. ಧನ್ಯನಾದೆನು ಅಣ್ಣ. ರಾಮದಯಾಕರ ನಿನ್ನಯ ಪಾದುಕೆ ದೊರೆತು ಧನ್ಯನು ನಾ. ರಾಮದಯಾಕರ ನಿನ್ನಯ ಪಾದುಕೆ ದೊರೆತು ಧನ್ಯನು ನಾ. ಯಾರಿಗೂ ದೊರಕದ ಈ ನಿಮ್ಮ ಪಾದುಕೆ ಯಾರಿಗೂ ದೊರಕದ ಈ ನಿಮ್ಮ ಪಾದುಕೆ ಭರತಗೆ ದೊರೆತು ಧನ್ಯನು ನಾನಾದೆ. ಭರತಗೆ ದೊರೆತು ಧನ್ಯನು ನಾನಾದೆ. ರಾಮದಯಾಕರ ನಯ ಪಾದುಕೆ ದೊರೆತು ಧನ್ಯನು ನಾ, ಧನ್ಯನು ನಾ, ಧನ್ಯನು ನಾ. ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತನ ಭ್ರಾತೃ ಪ್ರೇಮವನ್ನು? ಹೌದು ಅಣ್ಣ,
ಅರಿಯದೆ ನುಡಿದ ನನ್ನ ಅಪರಾಧವನ್ನು ಮನ್ನಿಸು. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಣ್ಣ, ನಾವಿರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪುರಜನರು ಪದೇ ಪದೇ ಬರುತ್ತಲೇ ಇರುವರು. ಆದ್ದರಿಂದ ನಾವಿನ್ನು ದಂಡಕಾರಣ್ಯದ ಕಡೆ ಪ್ರಯಾಣ ಬೆಳೆಸೋಣ. ನಡೆಯಿರಿ. ಹಾಗೆ ಆಗಲಿ ಸ್ವಾಮಿ. ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಆರಿ ವೇಷವ ತೋರೆ ಆರಿ ವೇಷವ ತೋರೆ ಹಿರಿದಿರಿದು ತಿನ್ನುವೆನ, ಮುರಿ ಮುರಿದು ಮುಕ್ಕುವೆನ, ಹಿರಿದಿರಿದು ತಿನ್ನುವೆನ, ಮುರಿ ಮುರಿದು ಮುಕ್ಕುವೆನ. ದೇವ ಭಾವ ಮೇವು ಬರಲಿ ಹೋ, ಜೀವ ಭಾವ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ಎನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ನನ್ನ ಸುಕುಮಾರ ಶಂಭುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಅಮೋಘವಾದ ಅಸ್ತ್ರವನ್ನು ಈ ದಿನ ವರವಾಗಿ ಪಡೆದಿರುವನು. ಅವನಿಗೆ ಬೇಕಾದ ಮಧ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಂಭುಕಾಸುರ, ಎಲ್ಲಿರ್ಬೇಕಂದ? ಮಗನೇ ಶಂಭುಕಾಸುರ, ಹೆತ್ತ ಒಡಲಿಗೆ ಕಿಚ್ಚಿಟ್ಟೆ ಯಾಕಂದ? ಯಾರೋ ನನ್ನ ಸುಕುಮಾರರ ಶಿರಚ್ಛೇದನ ಮಾಡಿ ಬರಲ್ಲ, ಯಾರಾಗಿರಬಹುದು? ವಾಸನೆ, ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದರೂ ಈ ಕೃತ್ಯವನ್ನು ಯಾರೇ ಆಗಿರಲಿ, ಎಲ್ಲಿ ಇರಲಿ, ಹಾಗೆ ಹಿಡಿದು ಗಸಗಸನಾಗಿದ್ದು ನುಗ್ಗಿ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವನು. ನರ ಮಾಂಸವನ್ನು ತಿಂದು ಆನಂದಿಸುವನು. ಇಂದು ನಾನು ಪಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಪಂದುವೆನು ಆನಂದವ. ನರ ಕಣ್ಣು ಗುಡ್ಡೆಗಳು ಉರ್ದು ದಂಡಿಗೆಯ ಮಾಡಿ, ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಕಳ್ಳಗಿತ್ತು ದೇವಿಗೆಯ ಪಾಸ ಮಾಡಿ ತಿನ್ನುವ, ಕಳ್ಳಗಿತ್ತು ದೇವಿಗೆಯ ಪಾಯಸ ಮಾಡಿ ತಿನ್ನು. ಎಂದು ನಾನು ಎಂದು ನಾನು ಪಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಎಂದು ನಾನು ಎಂದು ನಾನು ಎತ್ತ ನೋಡೆ ಅತಲತೆಗಳ್ ಚಿತ್ತಕ್ಕೆ ಮುದವಿಯು ತೀರ್ಪುದು. ಎತ್ತ ನೋಡೆ ಅತಲತೆಗಳ್ ಚಿತ್ತಕ್ಕೆ ಮುದವಿಯು ತೀರ್ಪುದು. ಎತ್ತ ನೋಡೆ ಅತಲತೆಗಳ್. ಸೀತಾ, ಸೀತಾ, ಚಿತ್ತ ಜಾರಿ ನೋಡ ರಾಮ
ಮುದಕ್ಕೆ ಮುದವಿಯು ತೀರ್ಪುದು ಭೂತುತೆ ನೀ ನೋಡೆ ಇವನಾಳಿ ಮೆರೆಯುವ ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಸೀತಾ ನೋಡು ಇವನಾಳಿ ಮೆರೆಯುವ ಸೊಬಗ ನೋಡೇ ಅಲ್ಲಿ ನೋಡು ಎಷ್ಟು ಮನೋಹರವಾಗಿರು ಇವನಾಳಿ ಮೆರೆಯುವ ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಸೀತಾ ಇಲ್ಲಿ ನೋಡು ಇವನಾಳಿ ಮೆರೆಯುವ ಸೊಬಗನು ಭೂತುತೆ ನೋಡಿ ಎತ್ತ ನೋಡೆ ಅತ್ತಲ ಸೀತಾ ಆರಿಪುತ್ರ ಇಲ್ಲಿ ನೋಡು ಎಷ್ಟು ಮನೋಹರವಾಗಿರುವುದು ಹೌದಲ್ಲವೇ ಲಕ್ಷ್ಮಣ ಲಕ್ಷ್ಮಣ ಅಣ್ಣ ನಮಸ್ಕರಿಸುವನು. ಲಕ್ಷ್ಮಣ ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು ಸೀತಾ ಇದೇ ಪಂಚವಟಿ ಕ್ಷೇತ್ರವು ಹೌದಲ್ಲವೇ ಬಹಳ ಮನೋಹರವಾಗಿ ಶೋಭಿಸುತ್ತಿರುವುದು. ಇಲ್ಲಿಯೇ ಕೆಲವು ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ಸೀತಾ ಇಲ್ಲಿ ನೋಡು ಲಕ್ಷ್ಮಣನು ಎಷ್ಟು ಸುಂದರವಾದ ಪರ್ಣಶಾಲೆ ನಿರ್ಮಿಸಿರ್ಬೋದು. ಹೌದಲ್ಲವೇ ಬನ್ನಿ ಪ್ರಿಯಾ. ಆರಿಪುತ್ರ ಜೀವನ ಶುಭ ದಿನ ಹೊಸತನವನ್ನ ಕಂಡಿನ ಆಶಾ ಜೀವನ ಶುಭ ದಿನ ಹೊಸತನವನ್ನ ಕಂಡಿನ ಆಶಾ ಜೀವನ ಶುಭ ದಿನ ಕರೆ ಹೊಸತನ ಬಯಸಿದೆ ಶುಭ ದಿನ ಹೊಸತನವನ್ನು ಕಂಡಿನ ಆಶಾ ಜೀವನ ಶುಭ ದಿನ.
ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಕರೆಯೇ ಲಲವೇ ಪ್ರಾಣೇಶ್ವರ, ಸೀತಾ, ಕ್ಷಣಕಾಲ ನಾವಿಲ್ಲಿ ವಿಶ್ರಾಂತಿಯನ್ನು ಪಡೆಯೋಣವೇ? ಆಗಲಿ ಸೀತಾ. ಬನ್ನಿ. ಅಣ್ಣ, ನಮಸ್ಕರಿಸುವ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಅಣ್ಣ. ಯಾವುದು ಈ ಖಡ್ಗ? ಅಣ್ಣ, ಯಾರೋ ಒಬ್ಬ ರಾಕ್ಷಸರು ಭಗವಾನ್ ಸೂರ್ಯದೇವನನ್ನು ಕುತಿಸು ತಪಸ್ಸನ್ನು ಆಚರಿಸಿದ್ದನು. ಆ ತಪಸ್ಸಿಗೆ ಮೆಚ್ಚಿದ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಕರುಣಿಸಿದನು. ಆ ಖಡ್ಗವನ್ನು ನಾನೇ ತೆಗೆದುಕೊಂಡು ಆತನನ್ನು ಸಂಹಾರ ಮಾಡಿ ತಂದಿರುವನು. ಅಣ್ಣ ಲಕ್ಷ್ಮಣ, ಈ ಖಡ್ಗವು ಆತನ ಕೈ ಸೇರಿದ್ದರೆ ಬಹಳ ಅನರ್ಥವಾಗುತ್ತಿತ್ತು. ಈ ಖಡ್ಗವು ನಿನ್ನ ಬಳಿಯೇ ಇರಲಿ. ಆಗಬಹುದು ಅಣ್ಣ. ಪ್ರಾಣೇಶ್ವರ, ಸೀತಾ, ನಾವು ಕ್ಷಣಕಾಲ ಇಲ್ಲಿ ವಿಶ್ರಾಂತಿಯನ್ನು ಪಡೆಯೋಣವೇ? ಆಗಬಹುದು. ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ಇಲ್ಲಾರೋ ಇರುವರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ ಹಿಡಿದು ಗಸಗಸನೆ ಆಗಿದ್ದು ನುಂಗಿ ಒಂದೇ ಬಾರಿಗೆ ಆಪೋಷಣೆ ಮಾಡಿಕೊಂಡು ಬಿಡುವನು. ಎಷ್ಟೊಂದು ಸುಂದರನಾಗಿರುವನು. ಇಂತಹ ಸುರಸುಂದರಾಂಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ, ಈ ನಮ್ಮ ದಂಡಕಾರಣದಲ್ಲಿ ಎಲ್ಲಿ ನೋಡಿಯೇ ಇರಲಿಲ್ಲ. ಏನಾದರೂ ಆಗಲಿ ಈತನನ್ನು ಮಾತ್ರ ಬಿಡಬಾರದು. ನಾನೀ ತನ್ನಾನೀಗಲೇ ವರಿಸುವೆ, ನಾನೀ ತನ್ನಾನೀಗಲೇ ನಾನೇ ತನ್ನಾನಿಗಲೇ ವರಿಸುವೆ, ನಾನೇ ತನ್ನಾನಿಗಲೇ ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನೇ ತನ್ನಾನಿಗಲೇ ವರಿಸುವೆ, ನಾನೇ ತನ್ನಾನಿಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಆಸೆ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಆಸೆ, ವಲ್ಲಭನ ನನ್ನ ವಲ್ಲಭನ, ವಲ್ಲಭನ ನನ್ನ ವಲ್ಲಭನ, ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ, ವಲ್ಲಭನ ನನ್ನ ವಲ್ಲಭನ, ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ.
ಈ ಘೋರ ರೂಪಿನಿಂದ ಹೋದರೆ ಈತನು ಒರೆಸುವನೇ, ಎದರಿ ಓಡಿ ಹೋಗಿ ಬಿಟ್ಟರೆ ಮಾಯಾ ರೂಪಿನಿಂದ ಪ್ರತ್ಯಕ್ಷಳಾಗುವನು. ಜೈ ಶಾಂಭವಿ. ಏನು ರೂಪು, ಏನು ಲಾವಣ್ಯ! ಈ ಸೌಂದರ್ಯವನ್ನು ನೋಡುತ್ತಿದ್ದರೆ ಹೋಗಿ ಬಿಗಿದಪ್ಪೆ ಮುತ್ತನ್ನು ಕೊಡಲೇ ಎನಿಸುತ್ತಿದೆ. ನಾನಿಷ್ಟು ಗಾನ ನೃತ್ಯವನ್ನು ಹಾಡಿದರೂ ನನ್ನ ಕಡೆ ತಿರುಗೇ ನೋಡುತ್ತಿಲ್ಲವಲ್ಲ. ಇರಲಿ ಇರಲಿ, ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಓ ಪ್ರಿಯಾ, ಪ್ರಾಣಕಾಂತ, ಮನೋವಲ್ಲಭ, ಬಾ ಬಾ. ಯಾರಮ್ಮ ನೀನು? ಅಯ್ಯಯ್ಯೋ, ಬಂದ್ಕೊಳ್ಳ ಅಮ್ಮ. ಪ್ರಿಯಾ, ನಾನು ಆರೆಂದು ಹೇಳಿದರೆ ನೀನು ಭಯಪಡುವೆಯೋ ಏನೋ? ಮತ್ತೇನೆಂದು ಕರೆಯಬೇಕು? ಅಯ್ಯಯ್ಯೋ, ನಾನೇನು ಏನೊಂದು ಕರಿ ಅಂತ ಹೇಳಲೇ ಇಲ್ವಲ್ಲ ಪ್ರಿಯಾ. ಪ್ರಿಯಾ, ಪ್ರಿಯೇ, ಮನೋಹರಿ, ಪ್ರಾಣೇಶ್ವರಿ, ವಲ್ಲಭೇ ಅಂತ ಕರಿ. ನೋಡಮ್ಮ, ಅಮ್ಮ ಹಾಗೆ ಕರೆಸಿಕೊಳ್ಳುವಳು ನನ್ನ ಪಕ್ಕದಲ್ಲಿಯೇ ಇರುವಳು. ಅವಳನ್ನು ಬಿಟ್ಬಿಡ, ನನ್ನ ಕಟ್ಟ ಹೋಗ್ಯ ಕಡೆ. ನೋಡಮ್ಮ, ಹಾಗೆ ಆಗುವುದಿಲ್ಲ. ಹಾಗೆ ಆಗುವುದಿಲ್ಲವೇ? ನೀನು ಈ ಅರಣ್ಯದಲ್ಲಿ ಸಂಚರಿಸಲು ಕಾರಣವೇನು? ಅಯ್ಯೋ, ನನ್ನ ಗಂಡನು ನನ್ನನ್ನು ಬಿಟ್ಟು ನೆಗೆದು ಬಿದ್ದನು. ಆಗಿನಿಂದಲೂ ವಿರಹ ತಾಪದಿಂದ ಬಳಲುತ್ತ ಈ ಅರಣ್ಯವನ್ನೆಲ್ಲ ಸಂಚರಿಸುತ್ತಿದ್ದೇನು. ಇಂದು ಸುಕುಮಾರನು, ಸುಂದರಾಂಗನು, ಮೋಹನಾಂಗನು ಆದ ನೀನು ನನ್ನ ಕಣ್ಣಿಗೆ ಬಿದ್ದೆ. ಪ್ರಿಯಾ, ಬೇಗ ನನ್ನನ್ನು ವರಿಸಿಬಿಡು. ದೂರ ನಿಲ್ಲಮ್ಮ, ನಾನು ನಿನ್ನನ್ನು ಒರಿಸಲು ಸಾಧ್ಯವಿಲ್ಲ. ಏಕೆ? ನಾನು ಏಕಪತಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ನೋಡಾಯ್ತಲ್ಲ, ಇನ್ನೇನು ನೋಡೋದು ಉಳಿದಿದೆ ಅಲ್ಲಿ? ಏಕಪತ್ನಿ ವ್ರತಸ್ಥನೋ? ಅವಳನ್ನು ಬಿಟ್ಬಿಡು, ನಾನು ಕಟ್ಕ ಹೋಗಿ ಆ ಕಡೆ. ನೋಡಮ್ಮ, ಹಾಗೆ ಆಗುವುದಿಲ್ಲ. ನೀನು ಇಲ್ಲಿ ಸಂಚರಿಸಲು ಕಾರಣವೇನು? ಕಾರಣವನ್ನು ಹೇಳಿದೆನಲ್ಲ ಪ್ರಿಯಾ, ಆದರೆ ನಾನು ಆರೆಂದು ಮಾತ್ರ ನೀನು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಹೇಳಲೇ? ಹೇಳ. ಕರಾಧೋಷಣರಿಗೂ ಲಂಕಾ ಸಾರ್ವಭೌಮನಿಗೂ ಸಹೋದರಿಯಾದ ನನ್ನನ್ನು ಸುಕುಮಾರಿ, ಸುಂದರಾಂಗಿ, ಮೋಹನಾಂಗಿ, ಶೂರ್ಪನಖ ನಖ ನಖ ಎಂದು ಕರೆಯುವರು. ಓಹೋ, ಹಾಗಾದ್ರೆ ನೀನು ರಾಕ್ಷಸ ವಂಶದವಳು. ರಾಕ್ಷಸಿಯಾದರೇನು, ಸುಂದರವಾಗಿಲ್ವೇ? ಧನುಜಳು ನೀನು, ಮನುಜರು ನಾವು. ಏನಾಯ್ತು ಪ್ರಿಯಾ? ದೂರ ನಿಲ್ಲು. ಧನುಜಳು ನೀನು, ಮನುಜರು ನಾವು. ಮನಸ್ಸಿಜ ನಾಟಕ್ಕೆ ಮನವಿಡಬಹುದೇ? ಮನಸ್ಸಿಜ ನಾಟಕ್ಕೆ ಮನವಿಡಬಹುದೇ? ಅಯ್ಯವೇ ನಿನಗಿದು ಮಾಯದ ಸುದತಿ. ನ್ಯಾಯವೇ ನಿನಗಿದು ಮಾಯದ ಸುದತಿ. ಏಯವಲ್ಲವೇ ನಿನ್ನಯ ರೀತಿ. ಏಯವಲ್ಲವೇ ನಿನ್ನಯ ರೀತಿ. ನ್ಯಾಯ
ಜಯವೇ ನಿನಗಿದು ಮಾಯದ ಸುದತಿ. ನೋಡಮ್ಮ, ನಾನು ಮೊದಲೇ ಹೇಳಿದಂಗೆ ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯನ್ನು ನೋಡುವುದಿಲ್ಲ. ಆದ್ದರಿಂದ ನೀನು ಎಲ್ಲಿಯಾದ್ರೂ ಹೋಗಿ ನಿನ್ನ ಕಾರ್ಯವನ್ನು ಮಾಡಿಕೊ. ಆಗುವುದಿಲ್ಲ ಪ್ರಿಯ, ಅವಳನ್ನು ಬಿಟ್ಬಿಡು, ನನ್ನನ್ನು ಕಟ್ಕೋ. ಹಾಗೂ ನೀನು ಏಕಪತ್ನಿ ವ್ರತಸ್ಥನೇ ತಾನೇ. ನೀನು ಲಗ್ನವಾಗಬೇಕೋ ಬೇಡ, ಹೌದೌದೌದು. ನಾನು ಹೇಳಿದಂತೆ ಕೇಳಿದರೆ ಮಾತ್ರ ಲಗ್ನವಾಗುವುದು. ಅದೇನ್ ಹೇಳ್ ಪ್ರಿಯಾ. ನೋಡು, ನಾನು ಈ ಅರಣ್ಯಕ್ಕೆ ಒಬ್ಬನೇ ಬಂದಿರುವುದಿಲ್ಲ. ಬಂದಿದ್ದಾರೆ, ನನ್ನ ತಮ್ಮನಾದ ಲಕ್ಷ್ಮಣನೂ ಬಂದಿರುವನು. ಲಕ್ಷ್ಮಣ ಅದು ನೋಡು, ಆ ಪಾರ್ಶ್ವದಲ್ಲಿ ಕುಳಿತಿರುವ. ಅವನು ನೋಡಲ್ಲ ನಿನಗಿಂತಲೂ ಸುಂದರನಾಗಿರುವನು. ನನಗಿಂತಲೂ ನಾನಾದರೂ ಕಪ್ಪು, ಆತನು ಕೆಂಪಗಿರುವನು. ಕಪ್ಪಗಿದ್ದರೇನು ಪ್ರಿಯಾ, ತೊಂಡೆ ಹಣ್ಣಿನ ಹಾಗೆ ಇರುವೆಯಲ್ಲ. ನಿನಗೆ ತಕ್ಕಂತ ಜೋಡಿ ಅವನೇ. ಹೌದು. ಅವನ ಕೂಡ ಹೆಂಡತಿ ಬಂದಿಲ್ಲ ತಾನೇ? ಇಲ್ಲ, ಖಂಡಿತವಾಗಿಯೂ ಹೆಂಡತಿ ಬಂದಿಲ್ಲ. ನೀನು ಹೋಗಿ ಆತನನ್ನು ಪ್ರಾರ್ಥಿಸು, ನೀನು ಇಷ್ಟಾರ್ಥವು ಈಡೇದ್ರು ಏನ್ ಈಡೇರಬಹುದು. ಪ್ರಿಯಾ, ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿ ಕೈ ತುಂಬಾ ಸಿಗೋ ನನ್ನನ್ ಬಿಟ್ಟು ನರಪೇತ್ಲಿನ ಕಟ್ಕೊಂಡು ಏನ್ ಮಾಡ್ತೀಯ ಪ್ರಿಯಾ? ನೋಡಮ್ಮ, ನೀನು ಲಗ್ನವಾಗಬೇಕೋ ಬೇಡವೋ? ಆಗಬೇಕು. ಮತ್ತೆ ನಾನು ಹೇಳಿದಂತೆ ಕೇಳಿದರೆ ಲಗ್ನವಾಗುವುದು, ಇಲ್ಲದಿದ್ದರೆ ನೀನು ಬಂದ ದಾರಿ ಹಿಡಿದು ಹೊರಟು ಹೋಗು. ಆಯ್ತಾಯ್ತು, ಪಾಪ ಸಮಯ ಆಗ್ತಾ ಇದೆ, ಜಾಸ್ತಿ ತೊಂದರೆ ಕೊಡಕ್ ಆಗಲ್ಲ. ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ. ಅವ್ನು ಒಪ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿಗೆ ಬರ್ತೀನಿ. ಬೇಡ, ಬರಬೇಡ. ಖಂಡಿತ ನಾನು ಹೇಳಿದೆಂದು ಕೇಳು, ಜಾಗೃತಿಯಾಗಿ ಹೊರಡು. ಸರಿ, ಬರ್ಲೇನೆ ಅಕ್ಕಯ್ಯ. ಬಾಯ್ ಬಿಟ್ಟು ಮಾತಾಡೆ ಅಮ್ಮ. ಯಾರಮ್ಮ ನೀನು? ಅಯ್ಯೋ, ಅಲ್ಲಿ ಹೋದ್ರು ಅಮ್ಮ, ಇಲ್ಲಿ ಬಂದ್ರು ಅಮ್ಮ. ಮತ್ತೇನೆಂದು ಕರೆಯಬೇಕು? ಪ್ರಿಯೇ, ಪ್ರಾಣಕಾಂತೆ, ಮನೋವಲ್ಲಭೆ, ಬಾ ಅಂತ ಕರಿಬೇಕು. ಅದಿರಲಿ, ನೀನು ಯಾರು? ನಾನು ಜನಾಸ್ಥಾನಾಧಿಪತಿಯಾದ ಕರಾಧೂಷಣರಿಗೂ ಲಂಕಾ ಸಾರ್ವಭೌಮನಾದ ರಾವಣೇಶ್ವರನಿಗೂ ಸಹೋದರಿಯಾದ ನನ್ನನ್ನು ಸುಕುಮಾರಿ, ಸುಂದರಾಂಗಿ, ಮೋಹನಾಂಗಿ, ಶೂರ್ಪನಖ ನಖ ನಖ ಎಂದು ಕರೆಯುವರು. ಓಹೋ, ರಕ್ಕಸಿಯೇ? ರಕ್ಕಸಿಯಾದರೇನು ಪ್ರಿಯ? ದೂರ ನಿಲ್ಲು. ಅಯ್ಯಯ್ಯೋ, ವಿರೋಧ ನುಡಿಗಳ ನುಡಿವರಚೆ ಪರಿ ಪರಿ ವಿಧದಿ ತರಕವಾಡುತ್ತಿಹ. ವಿರೋಧ ನುಡಿಗಳ ನುಡಿವರಚೆ ಸಾರಿ ಪೇಳುವನೀಗ, ಸರಿ ಸಾರು ದೂರಕ್ಕೀಗ ಬೇಗ. ಸಾರಿ ಪೇಳುವನೀಗ, ದೂರ ನಿಲ್ಲು. ಸಾರಿ ಪೇಳುವನೀಗ, ಸರಿ ಸಾರು ದೂರಕ್ಕೀಗ ಬೇಗ. ಸಾರಿ ಪೇಳುವನೀಗ, ತೋರದ ಮುಖವ ಬೀರದ ವಿಭವ, ತೋರದ ಮುಖವ ಬೀರದ ಬೆವ್ವ. ತೆರವೆ ಮರೆ ಪರ ಪುರುಷದೊಳಿ ಪರಿ, ತೆರವೆ ಮರೆವೆ ಪರ ಪುರುಷದೊಳಿ ಪರಿ. ವಿರೋಧ ನುಡಿಗಳ ನುಡಿವರಚಿ ಸಾರಿ ಪೇಳುವನೀಗ. ಕೋಪ ಮಾಡ್ಕೊಂಡ್ರು ಎಷ್ಟು ಮುದ್ ಮುದ್ದಾಗಿದೆ ನನ್ ಬೆಣ್ಣೆ ಮುರ್ಕೆ. ಯಾಕೆಷ್ಟೊಂದು ಕೋಪ? ನಿನಗೇನಾಗಬೇಕಮ್ಮ? ಅಯ್ಯೋ, ನಾನು ವಿರಹ ಬಾಧೆಯಿಂದ ಬಳಲಿ ಬೆಂಡಾಗಿ ಬಂದಿರುವೆನು. ಬೇಗ ನನ್ನ ವಿರಹ ಬಾಧೆಯನ್ನು ತಣಿಸು. ಬಾ 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 ಬಾ. ದೂರ ನಿಲ್ಲು, ಸ್ವಲ್ಪ ದೂರ ನಿಲ್ಲು. ಆಗುದಿಲ್ಲ ಪ್ರಿಯಾ. ನೋಡಮ್ಮ, ಈ ಅರಣ್ಯಕ್ಕೆ ನಾನೊಬ್ಬನೇ ಬಂದಿಲ್ಲ. ನನ್ನ ಅಣ್ಣನಾದ ಶ್ರೀರಾಮಚಂದ್ರನ ಜೊತೆಯಲ್ಲೇ ಬಂದಿರೋನು. ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ಆದರೂ ಆಗಬಹುದು, ಅಲ್ಲಿಗೆ ಹೋಗು. ಅಯ್ಯೋ ಪ್ರಾಣೇಶ್ವರ, ನಾನು ಈಗಾಗಲೇ ಆತನ ಬಳಿಗೆ ಹೋಗಿದ್ದೇನು. ಹಾಗಾದರೆ ನೀನು ಅತ್ತಿಗೆ ಆದಲ್ಲಮ್ಮ. ಬರೀ ಮಾತಾಡಿರೋದಷ್ಟೇ, ಇನ್ನು ಏನೇನು ಆಗಿಲ್ಲಪ್ಪ. ಅತ್ತಿಗೆ ಅಂತೀಯಲ್ಲಪ್ಪ. ಪ್ರಿಯಾ, ಆತನೇ ಹೇಳಿದನು ನನ್ನ ತಮ್ಮ ಲಕ್ಷ್ಮಣನಿರುವನು, ಅವನ ಬಳಿ ಹೋಗು, ನಿನ್ನ ಕಾರ್ಯವಾಗುವುದು ಎಂದು. ಅದಕ್ಕೆ ಬಂದಿರೋನು. ನೋಡಮ್ಮ, ದೂರ ನಿಲ್ಲು, ದೂರ ನಿಲ್ಲು. ನೀನು ಮೋಸ ಹೋದೆ. ನಾನು ಅಣ್ಣನ ಆಜ್ಞಾಧಾರಕನು, ಅದಲ್ಲದೆ ರಾಮನ ದಾಸನು. ಈ ದಾಸನನ್ನು ಕಟ್ಟಿಕೊಂಡು ಯಾವ ಸುಖವನ್ನು ಪಡುವೆ? ಏನಾದರೂ ಮಾಡಿ ಆತನನ್ನೇ ಪ್ರಾರ್ಥಿಸು, ನಿನ್ನ ಕಾರ್ಯ ಆದರೂ ಆಗಬಹುದು. ಪ್ರಿಯಾ, ದಾಸನ್ ಜೊತೆ ದೋಸೆಯಾಗಿ ನಾನು ಇರ್ತೀನಿ ಬಿಡು ಪ್ರಿಯಾ. ಬೇಡಮ್ಮ, ಅದಲ್ಲದೆ ನಾನು ಅಣ್ಣನ ಆಜ್ಞಾಧಾರಕನು, ಆತನನ್ನೇ ಪ್ರಾರ್ಥಿಸು. ಏನಾದರೂ ಕುರು ತೊಂದರೆ ಅನಂತರ ನೋಡೋಣ. ವಾಹ, ಅಣ್ಣನ ಆಜ್ಞಾಧಾರಕನೋ? ಅವನ ಆಜ್ಞೆ ಇಲ್ಲದೆ ಏನೇನೇನೇನು ಮಾಡಲ್ವೋ? ಏನು ಮಾಡುವುದಿಲ್ಲ. ಓ ಸರಿ, ಇದು ಹೋಯ್ತು. ಸರಿ, ಆತನ ಬಳಿಗೆ ಹೋಗಿ ಆ ಕುರುಹನ ತಂದ್ರೆ ಲಗ್ನವಾಗುವೆ. ತಂದ ನಂತರ ನೋಡೋಣ. ಏನ್ ಮಾಡೋದ್ ಬೆಣ್ಣೆ ಮುರ್ಕೆ, ನೀನ್ ಬಿಟ್ಟು ಹೋಗಕ್ಕೆ ಆಗ್ತಿಲ್ವಲ್ಲ. ಬೇಗ ಹೋಗು. ಒಂದೇ ಒಂದ್ಸಾರಿ ಕಚ್ ತಿನ್ಕೊಂತೀನಿ ಬಾ ಪ್ರಿಯಾ. ಬೆಣ್ಣೆ ಮುರ್ಕೆ, ಬೇಗ ಹೋಗಮ್ಮ, ನಿನ್ನ ಕಾರ್ಯ ಆಗಬೇಕೋ ಇಲ್ಲೋ? ಆಗ್ಬೇಕು. ಮತ್ತೆ ಬೇಗ ಹೋಗು. ಇಲ್ಲ
ಓ ಪ್ರಿಯಾ ಪ್ರಿಯಾ ಪ್ರಾಣೇಶ್ವರ ಓ ಪ್ರಾಣೇಶ್ವರ ಪ್ರಾಣೇಶ್ವರ ಬೇಗ 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 ಕೊಡು. ಪುನಃ ಏತಕ್ಕೆ ಬಂದೆಯಮ್ಮ? ಅಯ್ಯೋ. ಲಕ್ಷ್ಮಣನು ಏನೆಂದು ಹೇಳಿದನು? ಅಯ್ಯೋ ಆ ಲಕ್ಷ್ಮಣನು ಅದೇನೋ ನಿನ್ ದಾಸ ಅಂತೆ, ನಿನ್ನ ಆಜ್ಞೆ ಇಲ್ದೆ ಏನೇನೇನೇನೇನೇನೋ ಮಾಡಲ್ವಂತೆ. ಓಹೋ, ಮರೆತಿದ್ದನು. ಆತನು ನನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಅವ್ನು ನಿನಗ್ ತಮ್ಮ ತಾನೆ? ಹೌದು. ಇದು ಎಷ್ಟು ಅನ್ಯಾಯ. ನೀನ್ ಮಾತ್ರ ಅವ್ನ ಆಜ್ಞೆ ಇಲ್ದೆ ಎಲ್ಲಾನು ಮಾಡ್ಕೋಬಹುದು, ಜೊತೆಗೆ ಹೆಂಡತಿನ ಬೇರೆ ಕರ್ಕೊಂಡ್ ಬಂದಿದ್ಯಾ. ಅವ್ನ್ ನಿನ್ನ ಆಜ್ಞೆ ಇಲ್ದೆ ಏನು ಮಾಡಂಗಿಲ್ಲ. ಇದು ಸರಿನೇ? ನೀನು ಮದುವೆ ಆಗಬೇಕೋ ಬೇಡವೋ? ಆಗಬೇಕು ಪ್ರಿಯ. ಹಾಗಾದರೆ ನಾನು ಕುರುಹನ್ನು ಕೊಡುವೆ, ಹೀಗೆ ಬಾ. ಕೊಡು ಕೊಡು. ಮತ್ತೆ ನೋಡು, ಅದು ಕೈಗೆ ಕೊಡುವುದಿಲ್ಲ, ಮತ್ತೆ ಅದನ್ನು ನಿನ್ನ ಬೆನ್ನ ಮೇಲೆ ಬರೆಯುವೆ, ತಿರುಗು. ಬೆನ್ ಮೇಲ? ಯಾಕೆ? ನನ್ನ ಈ ಗುಂಡು ಗುಂಡು ಗಲ್ಲದ ಮೇಲೆ ಬರೆದರಾಗದೆ? ನೋಡಮ್ಮ, ವಧುವು ಲಗ್ನವಾಗುವವರೆಗೂ ಕುರುಹನ್ನು ನೋಡಬಾರದು. ನನ್ನ ದೊಡ್ಡ ದೊಡ್ಡ ಆದ್ದರಿಂದ ಕಣ್ಣುಗಳ ಮೇಲೆ ನಾನು ನಿನ್ನ ಕೈಗೆ ಕೊಡುವುದಿಲ್ಲ. ಕೊಡಬೇಡ, ಕಣ್ಮೇಲ್ ಬರಿ. ಅಲ್ಲಿ ಬರೆಯಲು ನನ್ನ ಸಾಧ್ಯವಿಲ್ಲ. ಅಂದವಾದ ತುಟಿಗಳ ಮೇಲೆ. ನೀನು ಲಗ್ನವಾಗಬೇಕೋ ಬೇಡವೋ? ಬೇಕು. ನಾನು ಹೇಳಿದಂತೆ ಕೇಳಿದರೆ ಲಗ್ನ, ಇಲ್ಲದಿದ್ದರೆ ನೀನು ಬಂದ ದಾರಿಯನ್ನು ಹಿಡಿದು ನೋಡು. ಇಲ್ಲ 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 ಅಕ್ಕಯ್ಯ, ಹಿಂದೆ ಬಾರೇಮ್ಮ. ನೋಡು, ನಾವು ಹೆಂಗಸರು ಸರಿಯಾಗಿ ಹೊಂದ್ಕೊಂಡು ಹೋಗ್ಬೇಕು. ನಿನ್ ಗಂಡ ಸರಿಯಾಗಿ ಬರೀತಾನಲ್ವ ನೋಡ್ಕೊ. ಸರಿನಾ? ನಿದ್ದೆ ಗಂಡಲ್ಲಿ ಇದ್ದಂಗೆ ಕಣ್ಬಿಟ್ಟು ನೋಡು. ಪ್ರಿಯಾ, ಆಯ್ತೆ ಆಯ್ತೆ. ಸ್ವಲ್ಪ ತಿರಸ್ಥಿತಳಾಗಿ ನಿಂತುಕೋ, ಬರೆಯಬೇಡವೇ? ಶಕೆ ಬೇರೆ ಸಿಕ್ಕಾಬಟ್ಟೆ ಆಗಲ್ಲ ಪ್ರಿಯಾ. ಸ್ವಲ್ಪ ಸಮಾಧಾನ ನಿಂತುಕೋ. ಎಷ್ಟ್ ಚೆನ್ನಾಗಿ ಬರೀತಾ ಇದ್ದಾನೆ ಅಕ್ಕಯ್ಯ. ನೀನೇ ಪುಣ್ಯ. ಇದನ್ನು ಆತನಿಗೆ ತೋರಿಸುವ, ಅವಮಾನಿಸುವ. ಏನೇನ? ಹಾಗಲ್ಲಮ್ಮ, ಆತನು ನಿನ್ನನ್ನು ಮಾನಿಸುವನು ಎಂದರ್ಥ. ಓ ಹಂಗ ಅರ್ಧಕ್ ತುಂಡಾಕ್ಬಿಟ್ಟಿದ್ದ, ನಾನು ಎರಡನ್ನೂ ಸೇರಿಸ್ಕೊಂಬಿಟ್ಟಿದ್ದೆ. ಅಕ್ಕಯ್ಯ ಹೇಳಮ್ಮ. ನೀನೇ ಪುಣ್ಯ ಮಾಡಿದ್ಯಾ ಕಡೆ. ನಿನ್ ಅಕ್ಕ ಅಂತ ಕರಿಯಕ್ಕೂ ಮನ್ಸು ಬರ್ತಲ್ಲ ನನ್ನ ಮುಂದೆ. ನೀನ್ ಏನೇನು ಅಲ್ಲ. ಆದ್ರೆ ಏನ್ ಮಾಡೋದು, ದೊಡ್ಡವನ್ ಕಟ್ಕೊಂಡಿದ್ಯಲ್ಲ ಅಕ್ಕನೇ. ನೋಡು ಎಷ್ಟ್ ಜನ ಬರೀತಾನೆ ನಿನ್ ಗಂಡ. ನೀನ್ ಬರಸ್ಕೊಂತೀಯ ದಿನ, ನೀನೇ ಪುಣ್ಯವಂತೆ. ನೋಡಮ್ಮ, ನಾನು ಮದ್ವೆ ಆದ್ಮೇಲೆ ಕಳ್ಸಾಡಿಯಕ್ ನೀನೇ ಬರ್ಬೇಕು. ಇದ್ಯಾವ್ದಾವ್ದು ಈ ಮನೆಗೊಂದು ಅರ್ಧ ಅಡ್ಡ ಗೋಡೆ ಹಾಕ್ಬಿಡ್ರಿ. ಯಾಕೋ? ಯಾಕ? ನಿಮ್ದೆಲ್ಲ ಮದ್ವೆ ಗೋಳಸೆ ಎಲ್ಲ ಹೋಗೈತೆ. ನಾವು ಹೊಸ್ದಾಗ್ ಮದ್ವೆ ಆಗೋ ನಮ್ದು ಏನೇನೋ ಇರುತ್ತೆ. ಯಾಕೆ ಬೇಕಮ್ಮ? ಆಯ್ತಮ್ಮ. ಸರಿನಾ? ಬಲ್ಲ ಬಾವ, ನೀನು ಜಾಗೃತಿಯಾಗಿ ಹೊರಡು. ಬಾವ ಬರ್ಲೇ ಬಾವ. ಹೋಗಿ ಬಾ. ಅಕ್ಕಯ್ಯ ಬರ್ಲೇ. ಹೋಗ್ಬಾರಮ್ಮ. ಆಹ ನನ್ನ ಮದ್ವೆಯಂತೆ ಓಹೋ ನನ್ನ ಮದ್ವೆಯಂತೆ. ಆಹ ನನ್ನ ಮದ್ವೆಯಂತೆ. ಓ, ಪುನಃ ಬಂದೆಯಾ? ಪ್ರಿಯಾ ಪ್ರಿಯಾ, ಅಯ್ಯೋ ಸಮಯಾವಕಾಶವಿಲ್ಲ. ಹಿಂದೆ ಆಗ್ಲೇ ಕೂಗ್ತಾ ಇದ್ದಾರೆ. ಬೇಗ 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 ಬಾ, ನನ್ ಮದ್ವೆ ಆಗ್ಬಿಡು ಬಾ. ಎಲ್ಲಿ ಕುರುಹನು ತಂದಿರುವೆಯಾ? ಓ ತಂದಿರ್ವೇನು. ಕೊಡು ನೋಡೋಣ. ಅಯ್ಯೋ ಕೊಡೋದನ್ನ ತೋರ್ಸೋದು. ತೋರಿಸು ನೋಡೋಣ. ನೀನ್ ತೋರ್ಸ್ಮೇಲೆ ನನ್ನ ವರಿಸ್ತೀಯ ತಾನೆ? ಅನಂತರ ನೋಡೋಣ. ಸರಿ ಸರಿ. ಹಾಗಾದ್ರೆ ಇದು ನೋಡು. ಓಹೋ, ಅಣ್ಣನು ಒಳ್ಳೆ ಕುರುಹನ್ನೇ ಬರೆದಿ ಕಳಿಸಿರುವ ಈ ಭ್ರಷ್ಟಳಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಏನೋ ಮಾಡಿ ಒಬ್ಬೊಬ್ನೇ ಮಾತಾಡ್ಕೊತಾನೆ ಅವ್ರ ಅಣ್ಣ ಎಲ್ಲೋ ರಕ್ಕಸಿ, ಸರಿಯಾಗಿ. ಬಂದ ದಾರಿಯನ್ನು ಹಿಡಿದು ಹೊರಡಿಯೋ ಇಲ್ಲ ತಕ್ಕ ಪ್ರಾಯಶ್ಚಿತವಾದೀತು. ಅಯ್ಯಯ್ಯೋ, ಕಡುದುರುಳನೆ ಸಾರಲೆ, ಕಡುದುರುಳನೆ ಸಾರಲೆ, ಕಾಡುತ್ತಲೆನ್ನ ತರದಕ್ಕೆ ಬರುದು. ಕಡುದುರುಳನೆ ಸಾರಲೆ, ಅಯ್ಯಯ್ಯೋ, ಯಾಕೆ ಕೋಪ ಮಾಡ್ಕೊತಾನೆ? ಪರಪುರುಷಂದರಿಯದ ಈ ಪರಿ ಪರಿ ಪರಿವಿದದಿ ವಿರೋಧಗೆ ಸಗುವೆ. ಪರಪುರುಷನಂದರಿಯದ ಈ ಪರಿ ಪರಿ ಪರಿವಿದದಿ ವಿರೋಧಗೆ ಚಿನ್ನೀತಳೆ ದುರಾತ್ಮಳೆ ಕಠೋರಳೆ. ಚಿನ್ನೀತಳೆ ದುರಾತ್ಮಳೆ ಕಠೋರಳೆ, ಸೇರಲೆಂದು ಪರಪುರುಷನ ಕಾಡುವೆ. ಸೇರಲೆಂದು ಪರಪುರುಷನ ಕಾಡುವೆ. ಕಡುದುರುಳನೆ ಸಾರಲೆ, ಕಡುದುರುಳನೆ ಸಾರಲೆ, ಕಡುದುರುಳನೆ ಸಾರಲೆ. ಎಲ್ಲೋ ರಕ್ಕಸಿ, ಬಂದ ದಾರಿಯನ್ನು ಇಡು ಒಡೆಯೋ ಇಲ್ಲ ತಕ್ಕ ಪ್ರಾಯಶ್ಚಿತವಾದೀತು. ಅಲ್ಲ ಇವನಿಗೇನ್ ಬಂದ್ ದೊಡ್ಡರಾಗ ಅಂತೀನಿ. ಕುರುಹನ್ ತಗೊಂಬ, ಮದ್ವೆ ಆಗ್ತೀನಿ. ಕುರು ನೋಡಿದ್ಮೇಲೆ ಹಿಂಗ್ ಕೂಗಾಡ್ತಾ ಇದ್ದಾನಲ್ಲ. ಏ ಪ್ರಿಯಾ, ನೀವ್ ಅಣ್ಣ ತಮ್ಮ ನಾನು ಇಲ್ಲಿಂದ ಅಲ್ಲಿ ಅಲ್ಲಿಂದ ಓಡಾಡಿಸ್ತಾ ಇದ್ದೀರೋ? ಮರ್ಯಾದೆಯಾಗಿ ನನ್ನನ್ನು ಮದ್ವೆ ಆದ್ರೆ ಸರಿ, ಇಲ್ವಾದ್ರೆ ನನ್ನ ಘೋರ ರೂಪಿನಿಂದ ನಿನ್ನ ಅತ್ತಿಗೆ ನುಂಗಿ ಬಿಡುವೆನು. ನೋಡ್ತಾ ಇರೋ. ಓಹೋ, ಇವಳು ಸಾಮಾನ್ಯಳಲ್ಲ. ಇವಳಿಗೆ ತಕ್ಕ ಪ್ರಾಯಶ್ಚಿತ ಮಾಡೇ ಕಳಿಸಬೇಕು.
ನೋಡಮ್ಮ, ನೀನು ಲಗ್ನ ಆಗಬೇಕಲ್ಲವೇ? ಖಂಡಿತವಾಗ್ಲೂ ಆಗ್ಲೇಬೇಕು. ಹಾಗಾದರೆ ನಿನ್ನ ಸೆರಗಿನಿಂದ 2 ಕಣ್ಣುಗಳನ್ನು ಬಿಗಿಯಾಗಿ ಕಟ್ಟಿಕೊ. ಯಾಕೆ ಬಂದ್ಬಿಡು ಅಪ್ಪಣ್ಣ, ನಾನ್ ಕಟ್ಕೊಂಡ್ಬಿಡ್ತೀನಿ, ನೀನ್ ಇಲ್ಲಿಂದ ಓಡೋಗ್ಬಿಡು ಮೋಸ ಮಾಡಿ. ಅದಲ್ಲ, ಇದು ಅರಸರ ಪದ್ಧತಿಯಂತೆ ಆ? ನಿನ್ನ 2 ಕಣ್ಣುಗಳನ್ನು ನಿನ್ನ ಸೆರಗಿನಿಂದ ಕಟ್ಟಿಕೊ. ಏನ್ ಸರ ಪದ್ಧತಿ? ಅರಸರ ಪದ್ಧತಿ. ಅಯ್ಯೋ ಏನೋ, ಸರಿ ಆಯ್ತು, ಕಟ್ಕೋಬೇಕಾ? ಕಟ್ಟಿಕೊ. ತಬ್ಲದಣ್ಣ ನೀನೇ ನೋಡ್ಕೋಬೇಕಣ್ಣ, ಮೋಸ ಮಾಡ್ಬಿಡ್ತಾನೆ ಇವ್ನು, ನೀನೇ ನೋಡ್ಕೊಂಡು. ಹಾ ಆಯ್ತು, ಕಟ್ಕೊಳ್ಳ ಪ್ರಿಯಾ. ಕಳಿತುಕೋ. ಏನ್ ಚೆನ್ನಾಗವನೆ ಬೆಣ್ಣೆ ಮುರ್ಕೊ. ಇದ ಕಟ್ಕೊಂಡೆ. ಕುಳಿತುಕೋ. ಹಾ ಹೇಳು. ಹಾ ಕುಳಿತುಕೋ. ಹಾ ಹೇಳು. ಕುತ್ಕೊಂಡ್ ನಿಂತ್ಕೊಂಡ್ರೆ ಮಲ್ಕೊಳ್ಳೋದು ಯಾವಾಗ? ಈ ಲಗ್ನ ಆಗಬೇಕಾ ಇಲ್ಲವೋ? ಆಗ್ಬೇಕಣಪ್ಪ. ಹಾಗಾದ್ರೆ ಬೇಗ ಕಟ್ಟಿಕೋ. ಶೋ ನೋಡ್ಕೊಳ್ರಪ್ಪ, ಸ್ವಲ್ಪ ಮೋಸ ಗಿಸ ಮಾಡ್ಬಿಟ್ಟಾನು. ಮನಿಕಾಯ ಅಪ್ಪಣ ಎಂತ ಚೆನ್ನಾಗಿರ್ತದೆ, ನಮಗೂ ಕಾಯಪ್ಪ ಕೊಯ್ಬಿಟ್ಟ ಮನಿಕಾಯವಾಗ. ಅಪ್ಪಣ ಎಂತ ಚೆನ್ನಾಗಿರ್ತದೆ, ಕಾಯಪ್ಪ ಕೊಯ್ಬಿಟ್ಟ. ಅಮ್ಮಣ್ಣ ಅಂಕಾಲ್ ಅವಳೇ ಹೇಳಿ ಸರಿಯ ಬರ್ತೀರ ಅಣ್ಣ.